ಏನ್ ಮಾಡ್ತಿದ್ದ ದೊಡ್ಡಣ್ಣ? ಮೋಟು ಏನಪ್ಪ ಮಾಡ್ದೆ ನೀನು? ಮೊದ್ಲು ಆ ಸ್ಟಾಪ್ ಬಟನ್ ಒತ್ತು, ಬೇಗ ಕಣಪ್ಪ. ಸ್ಟಾಪ್ ಬಟನ್ ಎಲ್ಲಿದೆ ಮುನ್ಸಮ್ಮಣ್ಣ? ಅಯ್ಯೋ, ನಾನೀಗ ಹೊಗೆ ಕುಡ್ಸ್ಕೊಳ್ಳೋದು ಗ್ಯಾರಂಟಿ ಅನ್ಸುತ್ತಲ್ಲಪ್ಪ. ಏನ್ ಬಟನ್ ಹತ್ತದ ನೀನು? ಅಪ್ಪ ಭಗವಂತ, ಈ ಮೋಟುನ ನೀನು ಯಾವ ನಕ್ಷತ್ರದಲ್ಲಿ ಹುಟ್ಟು ಹಾಗೆ ಮಾಡ್ದಪ್ಪ? ಅಯ್ಯಯ್ಯೋ, ನನ್ನ ನಸೀಬೇ ಕೆಟ್ಟದಾಗ್ಬಿಟ್ಟಿದೆಯಲ್ಲಪ್ಪ. ಅಯ್ಯೋ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮ್ ಕಾನೂನಿನ ಮೇಲೆ ಪ್ರವೇಶ್. ನಿಲ್ಲಿ, ನಿಂತ್ಕೊಳ್ಳಿ. ಇದು ಕಂಪ್ಯೂಟರ್ ಗೇಮ್ ಕಣಪ್ಪ. ನಾವ್ 6 ಜನ ಒಟ್ಟಿಗೆ ನಮ್ಮನೇಲೆ ಕೂತ್ಕೊಂಡು ಈ ಆಟ ಆಡಬಹುದು. ಅದು ಈ ರಿಮೋಟ್ ಕಂಟ್ರೋಲ್ ಇಂದ. ಸದ್ಯಕ್ಕೆ ಒಂದು ಗೇಮ್ ನಾನು ರೆಡಿ ಮಾಡಿದ್ದೀನಿ, ಅದನ್ನೇ ಆಡೋಣ ನಾವೆಲ್ಲ. ವೆಲ್ಕಮ್ ಟು ಅಡ್ವೆಂಚರ್ ಗೇಮ್ ಡಾನ್. ನೀವು ಈ ಗೇಮ್ ಮುಗಿಯೋ ತನಕ ಇಲ್ಲಿಂದ ಅಲ್ಲಾಡೋ ಹಾಗಿಲ್ಲ. ಇದ್ಯಾವ ಗೇಮ್ ಅಪ್ಪ? ನಾನು ಇದನ್ನ ರೆಡಿನೇ ಮಾಡಿಲ್ವಲ್ಲ. ನಾನ್ ಸಮೋಸ ತಗೊಂಬಂದ್ಬಿಡ್ತೀನಿ. ಇಲ್ಲೇ ರೀ, ಸಮೋಸ ತಿಂತ ತಿಂತ ಆಟ ಆಡೋಣ, ಚೆನ್ನಾಗಿರುತ್ತೆ. ನಾನು ಹೇಳಿದ್ದು ಯಾರು ಈ ಆಟನ ಬಿಟ್ಟು ಹೋಗೋ ಆಗಿಲ್ಲ. ಬಹುಶಃ ಡಾಕ್ಟರ್ ಮುನ್ಸ್ವಾಮಿ ಯಾವ್ದೋ ಹೊಸ ಯಂತ್ರ ಮಾಡಿರ್ಬೇಕು. ನಾನೇನಾದ್ರೂ ಇದನ್ನ ಕಳ್ತನ ಮಾಡ್ಬಿಟ್ರೆ ಸಖತ್ತಾಗಿ ದುಡಿಬಹುದು. ಏನ್ ಮಾಡ್ಲಿ? ಅಪ್ಪ ಕಂಪ್ಯೂಟರ್ ಡಾನು ನೋಡು, ನಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಆಟ ಆಡ್ತೀವಿ, ನಮ್ಗೆ ಯಾವಾಗ ಬೇಜಾರಾಗುತ್ತೋ ಅವಾಗ ಆಟ ನಿಲ್ಲಿಸ್ತೀವಿ. ನಿಂದೇನಪ್ಪ ತಕರಾರು? ಈ ಗೇಮ್ನ ಹಾಗೆ ಆಡೋ ಆಗಿಲ್ಲ. ಈ ಗೇಮ್ನ ನೀವು ಮುಗಿಸ್ಲೇಬೇಕು. ಎಲ್ರೂ ರಿಮೋಟ್ ಒಳಗಡೆ ಹೇಗೆ ಹೋಗೋದಿಕ್ ಸಾಧ್ಯ? ಇದು ನಿಜವಾಗ್ಲೂ ಇಂಪಾಸಿಬಲ್. ಎಲ್ಲೋದ್ರು ಎಲ್ರು? ಅಯ್ಯಯ್ಯಮ್ಮ, ನಾನು ಕನಸು ಕಾಣ್ತಾ ಇಲ್ಲ. ಜಾನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಿಮೋಟ್ ಒಳಗಡೆ ನೀವು ಹೊರಟೋಗ್ಬಿಟ್ಟಲ್ಲ. ಅಯ್ಯಯ್ಯಮ್ಮ, ಎಲ್ಲೋಗ್ಬಿಟ್ಟ? ಡಾಕ್ಟ್ರಣ್ಣ, ನೀ ನಮ್ಮನ್ನ ಎಲ್ಲಿ ಸಿಕ್ಕಾಕಿಸ್ಬಿಟ್ಯೋ? ಅಯ್ಯೋ ಸುಮ್ನರಪ್ಪ, ನಿನ್ನಿಂದನೇ ನಾವು ಸಿಕ್ಕಾಕೊಂಡಿರೋದು. ಸುಮ್ನೆ ಇರ್ಲಾರ್ದ ಯಾವ್ದಾವ್ದೋ ಬಟನ್ ಒತ್ಬಿಟ್ಟು ನಮ್ನ ತಗ್ಲಾಕ್ಸ್ಬಿಟ್ಟಲ್ಲಪ್ಪ. ಹೌದಾ? ಕ್ಷಮಿಸು ದೊಡ್ಡಣ್ಣ. ಕಂಪ್ಯೂಟರ್ ಡಾನ್ ನಿಮ್ಗೆ ಸುಸ್ವಾಗತ ಕೋರ್ತಾ ಇದ್ದಾನೆ. ಈಗ ನಾವೆಲ್ಲರೂ ಸೇರ್ಕೊಂಡು ಈ ಗೇಮ್ ಆಡೋಣ. ಈ ಗೇಮ್ ನಲ್ಲಿ 2 ಲೆವೆಲ್ ಇದೆ. ಯಾರು 2 ಲೆವೆಲ್ ಅನ್ನು ಕಂಪ್ಲೀಟ್ ಮಾಡ್ತಾರೋ ಅವ್ರು ವಾಪಸ್ ಹೋಗ್ತಾರೆ, ಮಿಕ್ಕವರು ನನ್ನ ಜೊತೆಲೇ ಇರ್ತಾರೆ. ಮೊದಲನೇ ರೌಂಡ್. ನಿಮ್ಮ ಪಕ್ಕದಲ್ಲಿ ಮೋಡದ ಮೋಟಾರ್ ಇದೆ. ನೀವು ಅದರಲ್ಲಿ ಕೂತ್ಕೊಂಡು ಯಾರು ಬೇಗ 1 ಕಿಲೋಮೀಟರ್ ದೂರನ ಕ್ರಮಿಸ್ತಾರೋ ಅವರು ಮೊದಲನೇ ಲೆವೆಲಲ್ಲಿ ಗೆದ್ದಾಗೆ. ಒಂದು ಸೂಚನೆ, ಮೇಲಿಂದ ಬಾಂಬ್ ಬೀಳುತ್ತೆ, ಬಚಾವಾಗಿ. ಆಮೇಲೆ ಪಿರಾನಾ ಮೀನುಗಳು, ಅದರಿಂದನೂ ನೀವು ಬಚಾವಾಗಬೇಕು. ಈಗ ನಿಮ್ಮ ಆಟದ ಸಮಯ ಶುರು. ನನಗಂತೂ ಇದು ಬಹಳ ಈಸಿ ಆಗಿದೆ. ಅಯ್ಯೋ, ಸುಲಭ ಇದ್ದಿದ್ರೆ ನಾವ್ ಹಿಂಗ್ ತಗಲ ಕಳ್ತಿರ್ಲಿಲ್ಲ ಕಣ. ಮೊದ್ಲು ಸರಿಯಾಗಿ ಓಡ್ಸಪ್ಪ ನೀನ. ಮೋಟು, ಅಲ್ಲಿ ನೋಡು, ಬಾಂಬ್ ಬಿಸಾಕ್ತಾವ್ರೆ. ಹುಷಾರಾಗೋ, ಬಚಾವಾಗೋ. ಭಗವಂತ, ಒಂದ್ಸಾರಿ ಹೆಲ್ಪ್ ಮಾಡು. ಇನ್ಯಾವತ್ತು ಮುನ್ಸ್ವಾಮಿ ಲ್ಯಾಬ್ ಒಳಗಡೆ ನಾ ಕಾಲಿಡೋದೇ ಇಲ್ಲ. ಲಾಸ್ಟ್ ಇದೆ. ಅಯ್ಯೋ, ಕಾಪಾಡಿ. ಇಲ್ಲೇ ಬಂದು ಬಿದ್ಬಿಡ್ತಲ್ಲಪ್ಪ. ಏನಪ್ಪ ಮಾಡ್ಲಿ? ಯಾರು ಕಾಪಾಡಿ. ಅಯ್ಯೋ ಮೋಟು, ಪಿರಾನಾ ಮೀನುಗಳು ಅಟ್ಯಾಕ್ ಮಾಡ್ತಿದ್ದೇವು ಕಣ. ಖಾಲಿ ಹೋಟೆಲ್ ಅಂತ ತಲೆ ಓಡಲ್ಲ ಕಣ. ಆ ಮೀನ್ಗೋಸ್ಕರ ನೀನೇನಾದ್ರು ಯೋಚನೆ ಮಾಡಯ್ಯ ಬೇಗ ಪತ್ಲು. ಐಡಿಯಾ.
ಏನು ನೀನ್ ಬೇಗ ಈ ಕಡೆ ಬಂದ್ಬಿಡಪ್ಪ. ಬಂದೆ. ಥ್ಯಾಂಕ್ ಯು ಮೋಟು, ನೀನ್ ನನ್ ಜೀವ ಕಾಪಾಡ್ದೆ. ಮೊದ್ಲೆ ಗುರ್ಕಳು. ಅಯ್ಯೋ ಎಲ್ಲ ಇದ್ದೀಯ ನೀನು? ನೀನು ಹೇಳಿದ್ಯಲ್ಲ ಹೋಗು ಅಂತ, ಅದಕ್ಕೆ ಹಾರ್ಬಿಟ್ಟೆ ಗೆಳೆಯ. ಏನ್ ಮಾಡ್ಲಿ ಈಗ? ಅಯ್ಯೋ ಗೂಬೆ, ಮೊದ್ಲು ನಿನ್ನ ಮೋಡದ ಗಾಡಿ ಮೇಲೆ ಹತ್ತು ಅಂತ ಹೇಳಿದ್ದು. ಹೌದಾ? ಅಯ್ಯೋ ಬಿಟ್ಬಿಡಪ್ಪ, ನನ್ ಕಚ್ಚಕ್ಕೆ ಹಿಂದ್ಗಡೆನ ಸಿಗ್ತಾ ನಿನಗೆ ಜಾಗ. ಅಯ್ಯೋ ಅಪ್ಪ ಅಪ್ಪ, ಏನ್ ಮಾಡ್ಲಿ? ಅಯ್ಯಯ್ಯೋ ಎಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ಯಲ್ಲಪ್ಪ. ಅಯ್ಯಯ್ಯೋ ಗುಡ್, ವೆರಿ ಗುಡ್. ಈಗ ಶುರು ಆಗುತ್ತೆ 2ನೇ ಲೆವೆಲ್. ಈಗ ನೀವೆಲ್ಲ ಸರ್ಫಿಂಗ್ ಮಾಡಬೇಕು. ಏನಿ ನೆಲದ ಮೇಲೆ ಸರ್ಫಿಂಗ್ ಮಾಡ್ಬೇಕಾ? ಇಲ್ಲ ಸಮುದ್ರ ಅಂತೂ ಕಾಣ್ತಿಲ್ಲ ಇಲ್ಲಿ. ಯೋಚನೆ ಮಾಡಬೇಡ, ದಾರಿಲಿ ನಿಮ್ಗೆ ಸಿಗಬಾರ್ದೆಲ್ಲ ಸಿಗುತ್ತೆ. ಅದಕ್ಕೇನಾದ್ರು ಸರ್ಫ್ ಬೋರ್ಡ್ ಟಚ್ ಆದ್ರೆ ಸ್ವಲ್ಪನೇ ಹೋಗುತ್ತೆ. ಆಗ ನಿಮ್ ಕತೆ ಇನ್ನ ಉಳಿತೀವಿ ಅನ್ನೋ ನಂಬಿಕೆ ಇಲ್ಲ ಮೋಟು. ಖಂಡಿತ ಇದೆ. ಮೇಲಿಂದ ಹಾರೋ ಡ್ರಾಗನ್ ಚಿನ್ನದ ಮೊಟ್ಟೆ ಸಿಗುತ್ತೆ. ಯಾರು ಎಷ್ಟು ಮೊಟ್ಟೆ ಹಿಡಿತಾರೋ ಅವ್ರಿಗೆ ಲೈಫ್ ಲೈನ್ ಸಿಗುತ್ತೆ. ಯಾರು ಗೆಲ್ತಾರೋ ಅವ್ರು ವಾಪಸ್ ಹೋಗ್ತಾರೆ, ಬಾಕಿ ಅವರು ಇಲ್ಲೇ ಇರ್ತಾರೆ. ಈಗ ನಿಮ್ಮ ಆಟ ಶುರು. ಅಯ್ಯೋ ನನ್ ಕಾಲಿದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ ಪತ್ಲು, ತೆಗಿಯಕ್ಕಾಗ್ತಿಲ್ಲ. ಅದು ಯಾಕೆ ಅಂದ್ರೆ ನೀವು ಆಟ ಮುಗಿಯಕ್ ಮುಂಚೆ ಕೆಳಗಡೆ ಬೀಳದೆ ಇರ್ಲಿ ಅಂತ. ಹೌದಾ? ಅಯ್ಯಯ್ಯೋ! ನೀವೆಲ್ಲ ಹಿಂದೆ ಸರಿದ್ಬಿಡಿ, ನಾನೇ ಮುಂದೆ ಹೋಗೋದು. ನಾನೇ ಮುಂದೆ ಮೊದ್ಲು ಹೋಗಿ ನಿಮ್ ಕತೆಗಳನ್ನೆಲ್ಲ ಇಡೀ ಊರಿಗೆ ಸಾರಪಡ್ತೀನಿ, ಗೊತ್ತಾ? ಪತ್ಲು ಬೇಗ ಬೇಗ ತಿನ್ನೋದಕ್ಕೆ ಏನಾದ್ರು ಐಡಿಯಾ ಕೊಡೋ. ಖಾಲಿ ಹೋಟೆಲ್ ಅಂತ ತಲೆನೇ ಓಡ್ತಾ ಇಲ್ಲ ಕಣೋ. ಹಸು ಆಗ್ತದೆ ತುಂಬಾ. ಸಮೋಸ ಬೇಕು. ಅಯ್ಯೋ ಯಾವ ಜನ್ಮದಿಂದ ಹಸ್ಕೊಂಡಿದ್ಯಪ್ಪ ನೀನು? ಮೊದ್ಲು ಮೊಟ್ಟೆ ಹಿಡ್ಕೊಳಕ್ ಟ್ರೈ ಮಾಡು. ನೋಡ ಮೊಟ್ಟೆ ಸಿಗ್ತಾ ಇದೆ, ಬೇಗ ಬೇಗ ಹಿಡ್ಕೊಳ ಮೋಟು. ತುಂಬಾ ಹೊಟ್ಟೆ ಹಸಿತಾ ಇದೆ ಕಣೋ. ನಾನು ಅದ್ರ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದಾ ಅಂತ. ಆದಷ್ಟು ಬೇಗ ನೀನೇ ಆಮ್ಲೆಟ್ ಆಗೋಗ್ತೀಯ ಕಣೋ. ಮೊದ್ಲು ಒಂದಾದ್ರು ಮೊಟ್ಟೆ ಹಿಡ್ಕೊಳಪ್ಪ ನೀನು. ಅಯ್ಯೋ ಸಿಗ್ತಾ ಇಲ್ಲ. ಅಯ್ಯೋ ಎಷ್ಟೊಂದು ಮೊಟ್ಟೆ. ಅಯ್ಯಪ್ಪ ಹಿಡ್ಕೊಂಬಿಟ್ಟೆ. ಅಯ್ಯೋ ಎಲ್ಲ. ಅಯ್ಯೋ ಒಂದೇ ಒಂದು ದೊಡ್ಡ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು. ಅಯ್ಯೋ ಏನ್ ಮಾಡ್ತಿದ್ಯಾ ಗೂಬೆ? ಲೇ ಮೊಟ್ಟೆ ತಿನ್ನೋ ಯೋಚನೆನ ಬಿಟ್ಬಿಡಪ್ಪ. ಮೊದ್ಲು ಅದನ್ನ ಹುಷಾರಾಗಿ ಇಟ್ಕೊಂಡು ನೀನು. ಅಯ್ಯಪ್ಪ, ಓ ಮೈ ಗಾಡ್, ಒಂದ್ ಲೈಫಲ್ಲಿ ಒಂದೇ ಒಂದ್ ಮೊಟ್ಟೆ ಸಿಕ್ತು ನಂಗೆ. ಈಗಲೇ ಇದನ್ನ ಯೂಸ್ ಮಾಡಬೇಡ, ಪತ್ಲು ಬೇಡ ಅಂತ ಹೇಳ್ಬಿಟ್ಟಿದ್ದಾನೆ. ಓಕೆ, ಪತ್ಲು ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಾ ಇಲ್ಲ ಕಣೋ. ಬೇಗ ಅದೇನು ಬಗಳೋ, ಮೊಟ್ಟೆನ ಯಾಕೆ ತಿನ್ಬೇಡ ಅಂತ ನಿನ್ಗೆ ಹೇಳಿದ್ದು ಅಂತ. ನನ್ನ ಹತ್ರ ಒಂದು ಐಡಿಯಾ ಇದೆ ಡಾಕ್ಟರ್ ಮುನ್ಸ್ವಾಮಿ. ಅಕಸ್ಮಾತ್ ನೀನು ಫಸ್ಟ್ ಕಳಿಸ್ಬಿಟ್ರೆ ಅಲ್ಲೋಗ್ಬಿಟ್ಟು ಕಂಪ್ಯೂಟರ್ನ ಸರಿ ಮಾಡಿ ನಮ್ಮನ್ನೆಲ್ಲ ವಾಪಸ್ ಕರ್ಕೊಂಡ್ಬಿಡ್ತೀಯಾ? ಅಪ್ಪ ಪತ್ಲು, ನಾನೇನೋ ನಿಮ್ನ ಬಚಾವ್ ಮಾಡ್ತೀನಪ್ಪ, ಆದ್ರೆ ನಾನು ಇಲ್ಲಿಂದ ಫಸ್ಟ್ ಹೋಗೋದಕ್ಕಾಗೋದಿಲ್ವಲ್ಲ. ಅಯ್ಯೋ ನಾವು ನಿನ್ನ ಫಸ್ಟ್ ಕಳಿಸ್ತೀವಪ್ಪ. ನೋಡು, ನಾವು ನಿಧಾನವಾಗಿ ಸರ್ಫಿಂಗ್ ಮಾಡ್ತಾ ಇರ್ತೀವಿ, ನೀನ್ ಫಾಸ್ಟ್ ಆಗಿ ಸರ್ಫಿಂಗ್ ಮಾಡ್ಕೊಂಡು ಹೊರಟಾಗೋ. ಆ ಜಾನ್ಗೆ ಏನಪ್ಪ ಮಾಡೋದು? ಅವನೆಲ್ರಿಗಿಂತ ಮುಂದೆ ಹೋಗ್ತಾ ಇದ್ದಾನಲ್ಲ. ನಾನೇ ಫಸ್ಟ್ ಹೋಗ್ತೀನಿ. ಈ ಜಾನ್ ಆಗ್ತಾನೆ ಡಾನ್. ನಾನೇ ಜಾನ್ ಡಾನ್. ಅಯ್ಯಮ್ಮ, ಯಾರಾದ್ರೂ ಹೆಲ್ಪ್ ಮಾಡಿ. ಅಯ್ಯಯ್ಯೋ ಕಾಪಾಡಿ, ಪ್ಲೀಸ್ ಕಾಪಾಡಿ, ನನ್ನ ಕೈಲಾಗ್ತಿಲ್ಲ. ಅಯ್ಯಯ್ಯೋ ಏನ್ ಮಾಡ್ಲಿ ಈಗ? ಹೆಲ್ಪ್ ಹೆಲ್ಪ್. ಮೊದ್ಲು ನಿನ್ನ ಮಕ್ಕಳಿಗೆ ಬರಕ್ ಟ್ರೈ ಮಾಡು. ಈ ಮೊಟ್ಟೆ ತಗೋ ತಗೊಳಪ್ಪ. ಮೊದ್ಲು ನೀನೀಗ ನಿಧಾನಕ್ಕೆ ಸರ್ಫಿಂಗ್ ಮಾಡು. ಡಾಕ್ಟರ್ ಮುನ್ಸ್ವಾಮಿ ಮೊದ್ಲೋಗ್ಲಿ, ಆವಾಗ ನಾವೆಲ್ಲರೂ ಒಟ್ಟಿಗೆ ಹೊರಗಡೆ ಹೋಗಕ್ಕಾಗುತ್ತೆ. ಜಾನ್ ಆಗ್ತಾನೆ ಡಾನ್. ಈ ಜಾನ್ ಆಗ್ತಾನೆ ಡಾನ್. ಮೊದಲು ಬರೋದೇ ಈ ಜಾನ್. ಯಾರು ಹಂಗಲ್ಲೂ ಇರೋದಿಲ್ಲ. ಓಕೆ, ಕಾಪಾಡ್ರಪ್ಪ. ತಗೊಳ್ಳಿ ಡಾಕ್ಟ್ರೆ, ಬಿಡಿ ನನ್ನ. ಇದು ಚೀಟಿಂಗ್, ಇದು ಚೀಟಿಂಗ್. ನನ್ನ ಬಿಟ್ಬಿಡಿ, ಬೇಗ ಬಿಟ್ಬಿಡಿ ನನ್ನ. ಅಯ್ಯೋ ಎಲ್ರು ಒಟ್ಟಿಗೆ ಹೋಗೋಣ, ಇರಪ್ಪ. ಒಬ್ಬರನ್ನ ಬಿಟ್ಟು ಒಬ್ರು ಇರೋಕ್ಕಾಗುತ್ತೆ ನಾವು? ಯೋಚನೆ ಮಾಡು. ಅಕಸ್ಮಾತ್ ನೀನ್ ದರೋಡೆ ಮಾಡಕ್ ಹೋದಾಗ ನಿನ್ನಿಂದ ಯಾರು ಇರೋದಿಲ್ಲ ಆಮೇಲೆ. ಆಗ ನಿನ್ಗೆ ಎಷ್ಟು ಬೋರ್ ಆಗುತ್ತೆ ಯೋಚನೆ ಮಾಡು, ಗೊತ್ತಾಯ್ತಾ?
ಈ ಮಾತೇನೋ ನಿಜ ಕಣೋ. ನೀವಿಲ್ಲ ಅಂದ್ರೆ ಲೈಫಲ್ಲಿ ಮಜಾನೇ ಇರೋದಿಲ್ಲ. ನಿನ್ನ ಮೇಲೆ ನಂಬಿಕೆ ಇಟ್ಟು ಕೈ ಬಿಡ್ತಾ ಇದ್ದೀವಿ. ಓಕೆ, ಆದ್ರೆ ನಾನೇ ಕಡಲೆ ಫಸ್ಟ್ ಬರೋದು ನೋಡ್ತಾ ಇರೋ. ಮುನ್ಸಬೆ ಬೇಗ ಹೋಗ್ರಿ, ಜಾನಿ ಹಿಂದ್ಗಡೆ ಬರ್ತಾ ಇದ್ದಾನೆ. ನೀವೇ ಫಸ್ಟ್ ಬಂದೆ, ಹೋಗಿ ಹೋಗಿ. ನಿಮ್ಮ ಜೊತೆಗಾರ ಹೊರಟೋದ, ಆದ್ರೆ ನೀವೆಲ್ಲರೂ ನನ್ನ ಜೊತೆ ಇರ್ತೀರಾ. ಅಯ್ಯೋ, ಬೇಡ ಬೇಡ, ಹಾಗೆ ಮಾಡಬೇಡ, ಹಾಗೆ ಮಾಡಬೇಡ. ಪರ್ಪುರಿ ನಗರಕ್ಕೆ ಎಲ್ರಿಗೂ ಸ್ವಾಗತ ಗೆಳೆಯರೇ. ಮುನ್ಸಮ್ಮಣ್ಣ ಜೈವಾಗ್ಲೇ. ನೀವು ನಮ್ಮನ್ನ ಕಾಪಾಡ್ಬಿಟ್ರೆ ತುಂಬಾ ಹೊಟ್ಟೆ ಹಸು ಆಗ್ತಿದೆ. ಬೇಗ ಬೇಗ ಆಮ್ಲೆಟ್ ಮಾಡ್ಕೊಂಡು ತಿನ್ಬಿಡೋಣ. ರೆಡಿರಾ? ಅಯ್ಯಯ್ಯೋ ಓಡ್ರ. ಆಯ್ತಪ್ಪ. ಡಾಕ್ಟರ್ ಮುನ್ಸಮೆ, ಥ್ಯಾಂಕ್ ಯು ಮುನ್ಸಮೆ ದೊಡ್ಡಣ್ಣ. ನಿಮ್ಮಿಂದ ನಾವು ಕೂಡ ಇವತ್ತು ಬ್ಯಾಂಕಾಕ್ ನೋಡೋ ಚಾನ್ಸ್ ಸಿಕ್ಬಿಡ್ತು. ಮೋಟು, ನನ್ನ ಆಪ್ತ ಮಿತ್ರ, ನನ್ನ ಜೀವದ ಗೆಳೆಯ, ನಾನೇನು ಮಾಡ್ಲಿಲ್ಲಪ್ಪ. ನನಗೆ 3 ಹಗಲು 2 ರಾತ್ರಿ ಬ್ಯಾಂಕಾಕ್ನ ಸುತ್ತಾಕೋದಕ್ಕೆ ಫ್ರೀ ಟಿಕೆಟ್ ಸಿಕ್ತಪ್ಪ. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಬಂದೆ ಗೆಳೆಯ. ಓ ಮೈ ಗಾಡ್, 20 ವರ್ಷದಲ್ಲ ಇನ್ನಿ ತನಕ ಒಂದಿನೂ ಕೂಡ ಶಿಪ್ ಅಲ್ಲಿ ಸುತ್ತಾಡೇ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್. ತುಂಬಾ ಸಖತ್ತಾಗಿದೆ. ಅಯ್ಯಯ್ಯೋ ಡಾಕ್ಟ್ರೇ, ನಿಮಗೆ 3 ದಿವಸ ಮತ್ತೆ 2 ನೈಟ್ ಬ್ಯಾಂಕಾಕ್ ಟಿಕೆಟ್ ಹೆಂಗ್ ಸಿಕ್ತಪ್ಪ? ಡಾಕ್ಟರ್ ಮುನ್ಸ್ವಾಮಿ ಅವರು ಮಾಲ್ಗೆ ಹೋಗಿದ್ರು. ಅಲ್ಲಿ ಒಂದು ಲಕ್ಕಿ ಟಿಕೆಟ್ ಕೊಟ್ರು. ಇವ್ರಿಗೆ ಲಾಟ್ರಿ ಬಂದ್ಬಿಡ್ತಲ್ಲ, ಅದರಿಂದನೇ ಕರ್ಕೊಂಡು ಹೋಗ್ತಾವ್ರೆ. ಬನ್ನಿ ಊಟ ಮಾಡಿ ಮನೆ ಕಂಬಿಡೋಣ. ಇಲ್ಲಿ ನಮ್ ಟೀ ಅಂಗಡಿ ಅಣ್ಣನು ಬಂದಿದ್ರೆ ಸಖತ್ತಾಗಿರ್ತಿತ್ತು ಪತ್ಲು. ಅವನು ನನಗೆ ಬಿಸಿ ಬಿಸಿ ಸಮೋಸ ಕೊಡ್ತಾ ಇದ್ದ ಅಲ್ವಾ. ಶಿಪ್ ಹುಡುಗೋಗ್ತಾ ಇದೆ, ಎಲ್ರು ಹರ್ಬಿಡಿ. ಶಿಪ್ ಹುಡುಗೋಗ್ತಾ ಇದೆ, ಬೇಗ ಹರ್ಬಿಡಿ ಎಲ್ರು. ಬೇಗ ಬೇಗ ಕಮಾನ್. ಕಬಡ್ಡಿ ಕಬಡ್ಡಿ ಯಾರಾದ್ರು ಬರ್ರಿ ಬೇಗ ಎಲ್ರು. ಶಿಪ್ ಹುಡುಗೋಗುತ್ತೆ ಅಂತ ಅವ್ನು ಹೇಳಿದ್ ಕೇಳಿಸಿಲ್ಲ ನಿಮ್ಗೆ? ಹಾರ್ಕೊಂಬಿಡಿ, ಬೇಗ ಬೇಗ ಹಾರ್ಕೊಂಬಿಡು. ಒಬ್ಬನೇ ಇದೀನಿ ನಾನು. ಕಾಪಾಡ್ದೆ. ಉಳ್ಕೊಂಡ್ವಿ, ನಾವು ಉಳ್ಕೊಂಬಿಟ್ವಿ. ದೇವ್ರ ದೊಡ್ಡವನು, ನಾವೆಲ್ಲ ಬಚಾವಾಗ್ಬಿಟ್ವಿ. ಅಯ್ಯಯ್ಯಮ್ಮ, ನೀನ್ ಹೇಗ್ ಬಚಾವಾಗ್ಬಿಟ್ಟೆ? ಈಗ ತಾನೇ ಶಿಪ್ ಹುಡುಕ್ತಾ ಇದೆ ಅಂತ ಬಗಳದಿಲ್ಲ. ಅದಕ್ಕೆ ತಾನೇ ನಾವು ಕೆಳಗೆ ಧುಮುಕಿದ್ದು. ನಾವು ಶಿಪ್ ಅಲ್ಲಿ ಮಾಡೋ ನಾಟಕಕ್ಕೆ ನಾವು ರೆಡಿ ಆಗೋದಕ್ಕೆ ರಿಹರ್ಸಲ್ ಮಾಡ್ತಾ ಇದ್ವಿ ಅಷ್ಟೇನೆ. ನಾವು ನಾಳೆ ಈ ಡ್ರಾಮಾ ಮಾಡ್ತಾ ಇದೀವಿ. ನಿಮ್ ನಿಜಾನೇ ಅನ್ಕೊಂಡ್ಬಿಟ್ರಾ? ವೆರಿ ಬ್ಯಾಡ್. ನೀವೆಲ್ಲರೂ ನಿಜ ಅನ್ಕೊಂಡ್ಬಿಟ್ಟು ಹಾರ್ಕೊಂಡ್ಬಿಟ್ರಿ. ಅಯ್ಯೋ, ಇದನ್ನು ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ ಪ್ಲೀಸ್. ಅಯ್ಯೋ, ಸಾರಿ ಸಾರಿ. ಅಯ್ಯೋ, ಇದೇನು ಅಡ್ಡಾಡ್ತಾ ಇದೆ? ಕಾಪಾಡಿ ದೇವ್ರೇ. ಪುರ್ಪುರಿ ನಗರ ಬಂದ್ಬಿಡ್ತು. ಪುರ್ಪುರಿ ನಗರ ಬಂದ್ಬಿಡ್ತು. ಅಯ್ಯೋ, ಇದು ಪುರ್ಪುರಿ ನಗರ ಅಲ್ಲ ಕಣೋ, ಮಂಗಗಳ ನಗರ. ಅಪ್ಪ ಭಗವಂತ, ನಿನಗೆ 101 ನಮಸ್ಕಾರ ಕಣಪ್ಪ. ನಾವು ಬಚಾವದು, ನಾವು ಬಚಾವದು, ನಾವು ಬಚಾವದು. ಓ ಮೈ ಗಾಡ್, ಏನ್ ಡಾಕ್ಟ್ರೆ ನೀವು ನೋಡಿದ್ರೆ ಕುಣಿತಾ ಇದ್ದೀರಾ. ನಾವ್ ಇಲ್ಲಿಂದ ಹೇಗ್ ವಾಪಸ್ ಹೋಗೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಪ್ಲೀಸ್. ಹೆಂಗ್ ಹೋಗೋದು? ನಾವೀಗ ಈ ಲೈಫ್ ಬೋಟ್ ಅಲ್ಲಿ ಕೂತ್ಕೊಂಡು ಹೊರಡೋಣ. ಓಕೆ? ಅಯ್ಯಯ್ಯೋ, ಅಯ್ಯೋ, ಈ ಲೈಟ್ ಬೋಟ್ ಓಡೋಯ್ತಲ್ಲ, ಈಗ ಏನ್ ಮಾಡೋದು? ಯೋಚನೆ ಮಾಡಬೇಡ ಗೆಳೆಯ. ಆ ಹಡಗ್ನವರು ನಮ್ಮನ್ನ ಹುಡುಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಅಲ್ಲಿ ತನಕ ಒಳಗೆ ಏನೇನಿದೆ ನೋಡೋಣ ಬಾಪ. ಮಂಗಗಳು ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾಣಿಗಳು ಇರ್ಬೋದು. ಐ ಕೋತಿ, ನೀನ್ ಯಾರಿಗೂ ಈ ತರ ಕಪಾಳಿ ಕೊಡಿಯೋ ಹಾಗಿಲ್ಲ. ಐ ಆಮ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯೋ, ಹೆದರ್ಸ್ತೀಯಾ? ನನಗೆ ಹೆದರ್ಸ್ತೀಯಾ? ಈಗ್ಲೇ ತೋರಿಸ್ತೀನಿ ನಾನು ಯಾರು ಅಂತ. ನೋಡ್ತಾ ಇರು. ಅಯ್ಯಯ್ಯೋ, ಮತ್ತೆ ನೀ ಹೆದರ್ಸ್ತಾ ಇದ್ಯಾ? ನಾನಂದ್ರೆ ನೀ ಹೆದರೋದೇ ಇಲ್ವಾ? ಅಯ್ಯಯ್ಯಪ್ಪ, ನಡೀರಪ್ಪ, ಬೇಗ ಮುಂದೆ ಹೋಗೋಣ.
ಇವುಗಳು ಬಿಟ್ಟು ಬೇರೆ ಇನ್ನಾರು ಇದಾರೆ ನೋಡೋಣ ಅಲ್ಲಿ. ಅಮ್ಮ ಅಪ್ಪ ಡ್ಯಾಡಿ ಡ್ಯಾಡಿ ಡ್ರಮ್ ಬರಿಸ್ತಾ ಇದೆ. ನಾವು ಬಚಾವಾಗ್ಬಿಟ್ವಿ. ರಾಮಕೃಷ್ಣ ರಾಮಕೃಷ್ಣ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ಓ ಮೈ ಗಾಡ್, ಅಲ್ಲಿ ನೋಡಿ. ಆ? ಮಹಾರಾಜರಿಗೆ ಜಯವಾಗಲಿ. ಅಯ್ಯೋ, ಅಯ್ಯೋ ನಾವ್ ಯಾವ ಮಹಾರಾಜನು ಅಲ್ಲಪ್ಪ, ಇಲ್ಲಿ ಬಂದ್ ತಗಲಾಕೊಂಡ್ಬಿಟ್ಟಿದೀವಿ. ಆಕ್ಚುಲಿ ನೀವ್ಯಾರು ವಾನರರೇ? ನಿಜ ಹೇಳ್ಬೇಕು ಅಂದ್ರೆ ನೀವಿಬ್ರೇ ನಮ್ಮ ಮಹಾರಾಜರು. ಕಾಲಾನುಕಾಲದಿಂದ ನಾವು ನಿಮ್ಮನ್ನ ಕಾಯ್ತಾ ಇದ್ದೀವಿ. ಈಗ ಮಾತು ಸಾಕು, ಮೊದಲು ವಿಶ್ರಾಂತಿ ತಗೊಳ್ಳಿ. ನೀವೆದ್ಮೇಲೆ ಎಲ್ಲ ವಿವರಿಸಿ ಹೇಳ್ತೀವಿ ನಾವು. ಆ? ಆ? ಅಯ್ಯ. ಅಲ್ಲಪ್ಪ, ನಾವ್ ಏನ್ ಮಾಡಿದ್ವಿ ಅಂತ ಯಾರಾದ್ರೂ ನಮ್ಮನ್ನ ಕಾಪಾಡಿ ಎತ್ಕೊಂಡೋಗಿ ಇಲ್ಲಿಂದ. ಅಯ್ಯೋ ನಾವೇನ್ ಪಾಪ ಮಾಡಿದ್ವಪ್ಪ? ನಮ್ಮನ್ನ ಯಾಕೆ ಹಿಂಗ್ ಕಟ್ಟಾಕ್ಬಿಟ್ಟು ನೇತಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲಿ ನೋಡಿ ಮಹಾರಾಜರೇ, ನಿಮ್ಮಿಬ್ಬರ ವಿಗ್ರಹ ಅಲ್ಲಿದೆ. ಇದನ್ನ ಬಹಳ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ನಿಲ್ಲಿಸಿದ್ದು. ನಂಬಕ್ಕೆ ಆಗ್ತಿಲ್ವೇಲೋ, ನಮ್ಮ ವಿಗ್ರಹ ಇಲ್ಲಿದೆ. ನಾವು ರಾಜರಲ್ವೇನಾ? ಮೊದ್ಲು ಈ ಹೊಸ ಫ್ರೆಂಡ್ಸ್ ಗಳಿಗೆ ಹೇಳಿ ನಾವೇ ಸಮೋಸ ರೆಡಿ ಮಾಡ್ಬಿಡೋಣ, ಏನಂತೀಯ? ಈ ಚಿತ್ರ ಯಾರ್ದಪ್ಪ? ಅದು ನೀವಿಬ್ಬರೇನೆ ಆದಿಮಾನವನ ಜೊತೆ ಯುದ್ಧ ಮಾಡ್ತಿದ್ದೀರಾ. ಈ ಭವಿಷ್ಯವಾಣಿನ ಸಾವಿರಾರು ವರ್ಷಗಳ ಹಿಂದೆನೆ ಹೇಳಿದ್ರು. ಒಬ್ಬ ಆದಿಮಾನವ ನಮಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಈಗ ನೀವು ಬಂದಿದ್ದೀರಲ್ಲ, ನಮಗೆಲ್ಲ ತುಂಬ ಸಂತೋಷ ಆಯ್ತು. ನೀವು ನಮ್ಮನ್ನ ಕಾಪಾಡ್ತೀರಾ. ಮಹಾಪ್ರಭುಗಳೇ, ಆ ಸಮಯ ಬಂದೇ ಬಿಡ್ತು. ನೀವು ಆ ದೈತ್ಯ ಮಾನವನ ಜೊತೆ ಯುದ್ಧ ಮಾಡಿ ನಮ್ಮನ್ನ ಕಾಪಾಡಿ. ಎಲ್ಲರೂ ನೆನ್ಪಿಟ್ಕೊಳ್ಳಿ, ಅವನು ಒಬ್ಬನೇ ಒಬ್ಬ ಇರೋದು. ನಾವೆಲ್ಲ ಒಂದಾದ್ರೆ ಅವನ ಕತೆ ಮುಗೀತು. ಅಟ್ಯಾಕ್ ಮಾಡಿ ಬೇಗ, ಆಕ್ರಮಣ! ನಾವು ಎಲ್ರು ಇದ್ದೀವಿ, ಆದ್ರೆ ಈ ಸದ್ಯಕ್ಕೆ ಒಬ್ರ ಇದ್ದೀವಲ್ಲ, ಓಡೋ. ಸುಮ್ನೆ ಇರು, ಆ ಗೋರಿಲ್ಲ ಕೇಳಿಸ್ಕೊಂಡ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಅಯ್ಯಮ್ಮೋ, ಈಗ ಗೊತ್ತಾಯ್ತಾ ಯಾಕೆ ಕೂಗ್ತಾ ಇದೀಯ ಅಂತ? ಅಯ್ಯಮ್ಮೋ, ಈಗ ಗೊತ್ತಾಯ್ತು. ಓ ಮೈ ಗಾಡ್, ಆಗ್ತಾನೆ ಇಲ್ಲ ಗಸಗಸೇಶ್ವರ, ಏನ್ ಮಾಡ್ಲಿ? ಅಯ್ಯಪ್ಪ, ಅಯ್ಯೋ, ಅಯ್ಯಯ್ಯೋ, ಅಯ್ಯ, ಕಾಪಾಡಿ ಕಾಪಾಡಿ. ಹೆಂಗಾರು ತಪ್ಪಿಸ್ಕೊಂಡ್ರಪ್ಪ. ಮಹಾಪ್ರಭುಗಳೇ, ರಾತ್ರಿ ನಿಮಗೆ ಚೆನ್ನಾಗಿ ನಿದ್ದೆ ಬಂತಾ? ಅಯ್ಯಯ್ಯಮ್ಮ, ಚೆನ್ನಾಗೇನೋ ನಿದ್ದೆ ಬಂತು, ಆದ್ರೆ ಇಡೀ ರಾತ್ರಿ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕಾಯ್ತಲ್ಲ ನಾವೆಲ್ಲ. ಏನ್ ಮಾಡೋದು? ಅಯ್ಯೋ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ನಿಮಗೆ ಇದು ಒಂದು ದಿವಸದ ಅನುಭವ, ನಮಗೆ ದಿನ ಈ ಅನುಭವ ಆಗ್ತಿರುತ್ತೆ. ಅಲ್ಲಿ ನೋಡಿ. ಓ, ಇವತ್ತು ಗೊತ್ತಾಯ್ತು ಯಾಕೆ ಕೋತಿಗಳು ಕುಂಡಿ ಕೆಂಪಗಿರುತ್ತೆ ಅಂತ. ನೀವು ರೆಡಿ ಅಂದ್ರೆ ನಾವು ರೆಡಿ ಆಗಿರ್ತೀವಿ. ನೀವು ಅಂದ ತಕ್ಷಣ ನಾವೆಲ್ಲ ಅವ್ರ ಮೇಲೆ ಆಕ್ರಮಣ ಮಾಡ್ತೀವಿ. ಅಯ್ಯೋ, ಏನು ಅಂತ ಹೇಳ್ತಿದ್ಯಪ್ಪ ನೀನು? ನೀವೆಲ್ಲ ಆದಿಮಾನವನ ಜೊತೆ ಯುದ್ಧ ಮಾಡಕ್ ರೆಡಿ ಇದ್ದೀರಾ? ಯುದ್ಧ ಮಾಡೋದು ನೀವೇನೆ, ಆದ್ರೆ ನಾವು ಅದ್ರ ಶಕ್ತಿನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಗಿಡಮೂಲಿಕೆಗಳನ್ನ ಸೇರಿಸಿ ಒಂದು ಔಷಧಿನ ರೆಡಿ ಮಾಡಿದ್ದೀವಿ. ಅದನ್ನ ಅದು ಕುಡಿತಾ ಇದ್ರೆ ಹಂಗೆ ಸುಸ್ತಾಗುತ್ತೆ. ಆಗ ನಾವು ಡ್ರಮ್ ಬಾರಿಸೋದಕ್ಕೆ ಶುರು ಮಾಡ್ತೀವಿ. ಆಗ ನಿದ್ದೆನಲ್ಲೂ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ ಟೈಮ್ ನೋಡ್ಕೊಂಡು ಅವನ್ನ ಪರ್ಮನೆಂಟ್ ಆಗಿ ಮೇಲ್ ಕಳಿಸ್ಬಿಡಿ. ಮಹಾರಾಜರು ಯಾಕಂಗ ಆಡ್ತಿದ್ದಾರೆ? ನೀವು ಮಾಡಿಟ್ಟಿರೋ ಫ್ರೂಟ್ ಜ್ಯೂಸ್ ಬಹಳ ಸಖತ್ತಾಗಿದೆ. ಅಯ್ಯೋ, ಎಂತ ಕೆಲಸ ಮಾಡಿದ್ರಿ ನೀವು? ಓ, ದೈತ್ಯ ಮಾನವ ಬಂದ್ಬಿಟ್ಟ. ಮೊದಲು ಇದನ್ನ ತಗೊಂಡೋಗಿ ಅಲ್ಲಿಡಿ. ಬೇಗ. ಇದೇ ಸರಿಯಾದ ಸಮಯ. ಪಟ್ಲು ಮಹಾರಾಜ್, ನೀವು ಈಗ ಆಕ್ರಮಣ ಮಾಡಿ. ನನಗನ್ಸುತ್ತೆ ಮೋಟು ಮಹಾರಾಜರು ಆಕ್ರಮಣ ಮಾಡೋ ಮೂಡಲಿಲ್ಲ. ಅಲ್ಲಿ ನೋಡಿ. ಇದು ಆ ರಸದ ಮಹತ್ವ. ಮಹಾರಾಜರು ಅದನ್ನು ಕುಡಿಬಾರ್ದಾಗಿತ್ತು.
ಅಯ್ಯಮ್ಮ ಈಗ ಏನ್ ಮಾಡೋದು? ಓ ಮೈ ಗಾಡ್, ಮೋಟು ಕತೆ ಮುಗೀತು ಅಂತ ಕಾಣುತ್ತೆ ಚಿಂಗಂ ಸಾರ್. ಬೇಗ ನಿಮ್ ಕಣ್ಣಿಂದ ಫೈರ್ ಮಾಡಿ, ಶೂಟ್ ಮಾಡಿ. ಸ್ಟಾಪ್ ಮಾಡಿ. ಇನ್ ದ ನೇಮ್ ಆಫ್ ಲಾ. ನಿಮ್ ಮೇಲಾಣೆ, ಎಲ್ರ ಮೇಲಾಣೆ, ಈ ಕಾರ್ಡ್ ಮೇಲಾಣೆ, ಪ್ರಾಮಿಸ್ ಶೂಟ್ ಮಾಡ್ಬಿಡ್ತೀನಿ. ಅಯ್ಯಮ್ಮ, ಅಯ್ಯೋ ಮೋಟು, ಏನಾದ್ರು ಯೋಚನೆ ಮಾಡೋ, ಅದು ನಮ್ಮ ಹಿಂದೆನೆ ಬರ್ತಾ ಇದೆಯಲ್ಲಪ್ಪ. ಖಾಲಿ ಹೊಟ್ಟೆಲ್ಲ ತಲೆ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನ ಬೇಗ. ಐಡಿಯಾ, ಅದೇ ರಸ್ತೆ ಹೋಗೊಂಡು ಬಾರೋ, ನಾವ್ ಯಾವ ರಸ್ತೆಯಿಂದ ಬಂದಿದ್ವೋ. ಹೌದಾ? ಬಾ ಹಿಂಗೆ ಬಾ. ಓಡಿ ಓಡಿ. ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನ ಹಿಂದೆ ಕೇಸಿಯೋ, ಜಾರ್ ಬೀಳಿ. ಅದ್ರಲ್ಲಿ ನನ್ ಮಾಸ್ಟರ್ ಬಿಡೋ. ಅಯ್ಯಪ್ಪ, ಅಯ್ಯೋ ಓಡೋ ಮೋಟು. ಓಡ್ತಾನೆ ಇರಿ, ನಿಂತ್ಕೋಬೇಡಿ ಯಾರನು. ಅವನ್ ಕಳ್ಸ್ಕೊಬಿಟ್ಟ, ಅವನ್ ಹೊಟ್ಟೋಗ್ಬಿಟ್ಟ, ನಾವು ಬಚಾವಾಗ್ಬಿಟ್ವಿ. ಮಹಾರಾಜರೇ, ಆ ದೈತ್ಯ ಪ್ರಾಣಿಯಿಂದ ನೀವು ನನ್ನನ್ನು ಕಾಪಾಡಿದ್ರಿ. ನೀವೇನು ಕೇಳಿದ್ರು ಅದನ್ನು ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅಯ್ಯೋ, ಮೊದ್ಲು ವಾಪಸ್ ಹೋಗೋದಕ್ಕೆ ಒಂದ್ ದೋಣಿ ತಯಾರು ಮಾಡ್ರಪ್ಪ. ಬೋಟು ತಯಾರಾಗಿದೆ, ಅಲ್ಲಿ ನೋಡಿ. ಈ ಬೋಟು ಒಂದ್ಸತಿ ಬಿರುಗಾಳಕ್ಕೆ ಸಿಕ್ಕಿ ಇಲ್ಲಿಗೆ ಬಂದಿತ್ತು. ಅದನ್ನ ನಾವು ಆಗದಲ್ಲಿ ಕಟ್ಟಾಕಿ ಹಿಡ್ಕೊಂಡಿದ್ದೀವಿ. ಅಂದ್ರೆ ನಾನು ಅದನ್ನ ರಿಪೇರಿ ಮಾಡ್ಬಿಟ್ಟು ರೆಡಿ ಮಾಡ್ತೀನಪ್ಪ. ನಿಮ್ಮನ್ನ ಭೇಟಿ ಮಾಡಿ ನಮ್ಗಂತೂ ಬಹಳ ಖುಷಿ ಆಯ್ತು. ಚೆನ್ನಾಗಿ ನೋಡ್ಕೊಂಡ್ರಿ ನಮ್ಮನ್ನ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಅಯ್ಯೋ, ಎಷ್ಟೋ ತಪ್ಪಿಸ್ಕೊಂಡ್ ಬಂದ್ಬಿಟ್ವಿ ಅಲ್ವಾ? 7 ಕುಂಡಲ ಒಡನಿಗೆ 101 ನಮನ. ನಾವ್ ವಾಪಸ್ ಬಂದ್ಬಿಟ್ವಲ್ಲಪ್ಪ. ಬೇಗ ನಡೀರಿ, ಬಿಸಿ ಬಿಸಿ ಸಮೋಸ ತಿನ್ಬಿಡೋಣ. ಆ? ಅಯ್ಯಯ್ಯೋ, ಇದೇನೋ ಇದನ್ನ ಮೋಟ್ರ್ ಬೋಟ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಪ್ಪ. ಮೊದ್ಲು ಓಡೋಗ್ರ. ಭಯ ಆಗುತ್ತೆ.